ರವಿ ಅನ್ನುವಂಥ ಪದ ಬಿಜೆಪಿಗೆ ಸ್ಪೆಷಲಿ ಸ್ವಲ್ಪ ಕಾಡ್ತಾ ಇರುವಂಥದ್ದು ನೋಡ್ತಾನೆ ಇದೀವಿ. ಕಳೆದ ಒಂದು 6 ತಿಂಗಳಿಂದ ಒಂದು ಸಿ.ಟಿ. ರವಿ ಅವರ ವಿಚಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದಮೇಲೆ ಕಲಬುರಗಿ ಡಿ.ಸಿ. ಬಗ್ಗೆ ಮಾತನಾಡಿದ್ರು ರವಿಕುಮಾರ್ ಅವರು MLC. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು, ಅದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಈಗ CS ವಿರುದ್ಧವೇ ವಿವಾದಾತ್ಮಕ ಮಾತುಗಳನ್ನಾಡಿದ್ರ ಅಂತ MLC ರವಿಕುಮಾರ್ ಹೇಳಿಕೆಗೆ ಸಾಕಷ್ಟು ಕಿಡಿಕಾರಲಾಗ್ತಾ ಇದೆ. ಕಾಂಗ್ರೆಸ್ ಇದೇ ವಿಚಾರವನ್ನ ಇಟ್ಕೊಂಡು ಅವರ MLC ಸ್ಥಾನವನ್ನೇ ತೆಗಿಬೇಕು ಅಂತೆಲ್ಲ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ. ಬಿಜೆಪಿಗೆ ಇಕ್ಕಟ್ಟನ್ನ ತಂದಿಟ್ಟಿದೆ, ಕಾಂಗ್ರೆಸ್ಗೆ ಅಸ್ತ್ರ ಆಗಿರುವಂಥದ್ದು ಇದು. ರಾಜ್ಯದಾದ್ಯಂತ ರವಿಕುಮಾರ್ ಹೇಳಿಕೆಗೆ ಖಂಡನೆ ಕೂಡ ವ್ಯಕ್ತವಾಗ್ತದೆ. ರವಿಕುಮಾರ್ ಅವರನ್ನ ಕಟ್ಟಕಟ್ಟೆಗೆ ಎಳೆದಿರುವಂಥದ್ದು ಕಾಂಗ್ರೆಸ್. ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಸದ್ದು ಮಾಡ್ತಾ ಇದೆ. MLC ರವಿಕುಮಾರ್ ಹೇಳಿಕೆ ಬಗ್ಗೆ ಯಾರು ಏನಂದ್ರು ಒಮ್ಮೆ ಕೇಳೋಣ. ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದರೆ ಇಡೀ ಪಕ್ಷವನ್ನು ಬೈಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ BJPಗೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬೇಕು. ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು. ಯಾವಾಗಲೂ BJPಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನು ಖಂಡನೆ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ಸರ್ಕಾರದ್ದು ಕೂಡ ಅವ್ರಿಗೆ ಕಠಿಣ ಒಂದು ಕ್ರಮವನ್ನು ತಗೋಬೇಕು ಅಂತಲೂ ಕೂಡ ಹೇಳ್ತೀನಿ. ಫೈರೋಸ್ ತರನ್ನುಮ್ ಅವರು ಜಿಲ್ಲಾಧಿಕಾರಿ, ಆ ಹೆಣ್ಮಗಳ ಬಗ್ಗೆನೂ ಬಹಳ ಕೆಟ್ಟದಾಗಿ ಮತ್ತು ಏನು ಹೇಳ್ತಾರಲ್ಲ ದೇಶದ್ರೋಹಿ ಥರ ಮಾತಾಡಿರೋದು, ಇದೆಲ್ಲ ಅಗೌರವವಾಗಿ ನಡ್ಕೊಳ್ಳೋ ಅಂಥ ಮಾತುಗಳು, ಕ್ಷುಲ್ಲಕ ಮಾತುಗಳು. ಇಂಥವರು ನಿಜವಾಗ್ಲೂ ಒಂದ್ಸಲ ಇವರಿಗೆ ಶಿಕ್ಷೆ ಆದಾಗ ಈ ಥರ ಮಾತಾಡುವಂಥ, ಈ ಥರ ಮನಸ್ಥಿತಿ ಇರುವಂಥ ಎಲ್ಲರ ಮನಸ್ಥಿತಿನೂ ಬದಲಾಗತ್ತೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತೀವಿ. ಬಗ್ಗೆ ಮಾತನಾಡೋಣ. ಮಧು, ಇಲ್ಲಿ ರಾಜಕಾರಣದಲ್ಲಿ ನೈತಿಕತೆ ಮತ್ತು ಮಾತಿನ ಮೇಲೆ ಹಿಡಿತ ಕಳ್ಕೊಂಡು ಎಷ್ಟೋ ವರ್ಷಗಳೇ ಆಗೋಗಿದೆ. ಎಲ್ಲ ಪಕ್ಷದಲ್ಲೂ ಕೂಡ ಅಷ್ಟೇ, ಒಬ್ಬರಲ್ಲ ಒಬ್ಬರು ಈ ರೀತಿಯ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಾ ಇರ್ತಾರೆ. ಆದರೆ ರವಿಕುಮಾರ್ ಅವರ ಮಾತಿನ ಅರ್ಥ, ಭಾವನೆ ಬೇರೆನೇ ಇರ್ಬೋದು, ಆದರೆ ಅಂಥದ್ರಲ್ಲಿ ಅವಾಚ್ಯ ಶಬ್ದಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಬಟ್ ಕಲಬುರಗಿ DC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ಹಿನ್ನೆಲೆಯನ್ನು ಊಹಿಸ್ಕೊಂಡು ಮಾತನಾಡೋದಾದ್ರೆ ಮೇ ಬಿ ಹಂಗೆ ಮಾತನಾಡಿರಬೇಕು ಅನ್ನುವ ರೀತಿಯಲ್ಲೇ ಇರುವಂಥದ್ದು. ಇದನ್ನು ಹೇಗೆ ನೋಡ್ಬೋದು? ಪೃಥ್ವಿ, ಈಗ ಅವರು ಸ್ಪಷ್ಟನೆ ಸಮರ್ಥನೆಗಳನ್ನು ಕೊಟ್ಕೋತಾ ಇದ್ದಾರೆ. ನಾನು ಯಾವುದೇ ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ, ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ ಅಥವಾ ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಆದರೆ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಒಂದು ಆ ಪದವನ್ನು ಬಳಸ್ತಾರಲ್ಲ, ಆ ಪದದಲ್ಲಿ ಯಾವುದೇ ಏನು ದ್ವಂದ್ವಾರ್ಥಗಳಿಲ್ಲ ಅನ್ನೋಂಥ ಹಿನ್ನೆಲೆ ಏನಾದರೂ ಇದ್ದಿದ್ದರೆ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಯಾಕೆ ನಗ್ತಾ ಇದ್ರು, ಸ್ವತಃ ಇವರೇ ಯಾಕೆ ನಗ್ತಾ ಇದ್ರು, ಅದನ್ನು ಒಂದು ಅಷ್ಟೊಂದು ಲೈಟರ್ ಜೋಕ್ ಆಗಿ ತಗೊಳಕ್ಕಾಗತ್ತಾ? ಈಗ ಯಾಕೆ ಸಿಂಧೂರ ಒಂದು ಆಪರೇಷನ್ ಆದಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳನ್ನು ಸುದ್ದಿಗೋಷ್ಠಿಗೆ ಕಳಿಸಿತ್ತು ರಕ್ಷಣಾ ಇಲಾಖೆ ಅಥವಾ ಕೇಂದ್ರ ಸರ್ಕಾರ, ಅದನ್ನು ಹೆಮ್ಮೆಯಿಂದ ಬೆಂತಟ್ಕೊಂಡಂಥ BJP ನಾಯಕರುಗಳು ಮತ್ತು ಇದೇ ರವಿಕುಮಾರ್ ಅಂತಹ ಏನು ನಾಯಕರುಗಳು ಇವತ್ತು ಭಾರತ ಮಾತಾ ಮತ್ತೊಂದು ಅಂತ ಹೇಳುವಂಥ ಸಂದರ್ಭದಲ್ಲಿ, ಅಂಥ ಒಂದು ಭಾಷಣಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಂಥ ಒಂದು ಅವ್ರ ಪ್ರಕಾರ ಅದು ತಿಳಿ ಹಾಸ್ಯನೇ ಇರ್ಬೋದು, ಅಥವಾ ಕಾಂಗ್ರೆಸ್ ಪ್ರಕಾರ ಅದು ತಿಡಿಗೇಡಿ ಹಾಸ್ಯ ಇರ್ಬೋದು. ಅಂಥ ಒಂದು ಪ್ರಯತ್ನವನ್ನು ಯಾಕೆ ಮಾಡೋಕೆ ಹೋದ್ರಿ ಇವರು? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಮೀಡಿಯಾ ಮುಂದೆ ಹೇಳಲಿಲ್ಲ ಅಂದ ಮಾತ್ರಕ್ಕೆ, ಅಥವಾ ಆನ್ ಏರ್ ಅಥವಾ ಆನ್ ಕ್ಯಾಮ್ರಾ ಹೇಳಲಿಲ್ಲ ಅಂದ ಮಾತ್ರಕ್ಕೆ ಅವರು ಭಾವನೆ ಏನಿರ್ಬೋದು ಅನ್ನೋಂಥದ್ದು ಅವರ ಒಂದು ಹಾಸ್ಯದಲ್ಲೇ ಗೊತ್ತಾಗ್ತಾ ರೀತಿ ಕಾಣಿಸ್ತಾ ಇದೆ. ಸೊ ಇವ್ರು ಹೇಗೆ ಇವರಿಗೆ ಪೂರಕವಾಗಿ ಅದನ್ನು ಸಮರ್ಥನೀಯವಾಗಿ ಅದನ್ನು ಹೇಳ್ಕೊತಾ ಇದ್ರು, ಜಸ್ಟಿಫೈಯಬಲ್ ಆಗಿ ಅವರ ಮೂಗಿನ ನೇರಕ್ಕೆ, ಅದೇ ರೀತಿ ಕಾಂಗ್ರೆಸ್ ಕೂಡ ಬಳಸ್ಕೊತಾ ಇದೆ. ಅಂಥ ಅವಕಾಶ ಇವರೇ ಕೊಡಬೇಕಾಗಿತ್ತು ಮತ್ತು ಬುದ್ಧಿ ಇರಬೇಕಿತ್ತು ಇವರಿಗೆ. ಈಗಷ್ಟೇ 1 ತಿಂಗಳು ಆಗಿಲ್ಲ, ಅಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಮಾತನಾಡಿ ಕಡೆಗೆ ಕೋರ್ಟ್ಗೆ ಹೋಗಿ ಕ್ಷಮೆ ಕೇಳಿ ಎಲ್ಲ ಬಂದಿದ್ದಾರೆ. ಅದಾದಮೇಲೆ ರವಿ ಅವರಾಗ ಏನು ರಂಪಾಟ ಏನಾಯಿತು ಅಂತ ಇಡೀ ರಾಜ್ಯ ನೋಡಿದೆ, BJP ನೋಡಿದೆ. ಇದಾದಮೇಲೆ ಈಗ ನಿಜಕ್ಕೂ ಕೂಡ BJPಗೆ ನಿಜವಾಗ್ಲೂ ಸೀರಿಯಸ್ನೆಸ್ ಇದ್ದಿದ್ರೆ ಮೊದಲು ಇವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತಗೊಂಡು ಆಮೇಲೆ ಇವರಿಂದ ಬಾಕಿ ಏನು ಸ್ಪಷ್ಟನೆ ಮತ್ತೊಂದು ತಗೋಬೇಕಾಗಿತ್ತು. ಇದೇ ಕಾಂಗ್ರೆಸ್ ಅವರಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಅಥವಾ ಬೇರೆ ಯಾರಾದರೂ ರಾಜಕೀಯ ವಿರೋಧಿಗಳು ಮಾತನಾಡಿದ್ದಿದ್ರೆ ಇವತ್ತು BJPಯ
ಪ್ರತಿಯೊಬ್ಬ ನಾಯಕರು ಸುಮ್ಮನೆ ಇರ್ತಾ ಇದ್ರ? ಇದು ಅತಿ ದೊಡ್ಡ ವಿವಾದ ಮಾಡ್ತಾ ಇದ್ರು. ಕಾಂಗ್ರೆಸ್ ಕೂಡ ಇವತ್ತು ವಿವಾದ ಮಾಡಬಹುದು, ಇದನ್ನು ನಾಳೆ ಮಾಡಬಹುದು. ದಟ್ ಈಸ್ ಸೆಕೆಂಡ್ರಿಗೆ ಅದಕ್ಕೊಂದು ಚಾಲ್ತಿಯನ್ನು ಕೊಟ್ಟಿದೆ, ಚಾಲು ಮಾಡಿದೆ. ಅದೇ ಕಾರಣಕ್ಕೆ ನೆನೆ ಭರಮಣಿ ಅವರ ಒಂದು ವಿವಾದ ಡೈವರ್ಟ್ ಆಯಿತು. ಅದಾದ್ಮೇಲೆ ಅವರ ಕುರ್ಚಿ ಕಿತ್ತಾಟನೂ ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಯಿತು. ಅದನ್ನ ಅವ್ರಿಗೆ ಅನುಕೂಲಕರವಾಗಿ ಬಳಸ್ಕೊತಾ ಇದೆ ಕಾಂಗ್ರೆಸ್. ವೇರಾಸ್ BJP ಅವರು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡುವಂಥದ್ದು, ಅದು ಯಾವುದೇ ನಾಯಕ ಆಗಲಿ ಈ ರೀತಿ ಮಾತನಾಡದಂಥ ಸಂದರ್ಭದಲ್ಲಿ ಸರಿಯಾದ ಶಿಸ್ತು ಕ್ರಮವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಅವರ ಭಾಷಣಗಳಿಗೆ ತೂಕ ಇರುತ್ತೆ. ಅದರ್ವೈಸ್ ಅದೆಲ್ಲವೂ ಕೂಡ ಬರೀ ಭಾಷಣಕ್ಕಷ್ಟೇ ಸೀಮಿತ ಅನ್ನೋ Maybe ರೀತಿ ಇದು ಒಂದು ಕಾನೂನಲ್ಲಿ ನಿಂತ್ಕೊಳ್ದಲೇ ಇರಬಹುದು, ಇರ್ಬೋದು. ಅವಾಚ್ಯ ಶಬ್ದಗಳಿಲ್ಲ ಅನ್ನುವ ಕಾರಣಕ್ಕೆ. ಆದರೆ ರಾಜಕಾರಣದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನೈತಿಕತೆ, ನಮ್ಮ ಮಾತಿನ ಮೇಲೆ ಅಟ್ಲೀಸ್ಟ್ ಜನರ ಮೇಲೆ, ಅಂದ್ರೆ ಜನರಿಗೆ ನಂಬಿಕೆ ಬರಲಿ ಅನ್ನುವಂತ ಕಾರಣಕ್ಕೋಸ್ಕರ ಅಕಸ್ಮಾತ್ ಅವರಿಗೆ ತಪ್ಪು ಅಂತ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಕೊಳಕ್ಕೆ ಏನಾಗಿದೆ? ನೀವು ಹೇಳಿದಂತೆ ನೈತಿಕತೆಯ ಪ್ರಶ್ನೆ ಬರುತ್ತೆ. ಕಾನೂನಾತ್ಮಕವಾಗಿ ಅವರು ಅಕಸ್ಮಾತ್ ಈಗ ಒಂದು ಇಮ್ಯುನಿಟಿ ಸಿಗ್ಬೋದು, ಅವರು ಕೂಡ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಆಂಟಿಸಿಪೇಟರಿ ಬೇಲು, ಯಾವುದೇ ರೀತಿ ಬಲವಂತದ ಕ್ರಮಗಳನ್ನ ನನ್ನ ಮೇಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೋಗಿದ್ದಾರೆ ಅವರು. ದಟ್ ಈಸ್ ಸೆಕೆಂಡ್ರಿ. ಆದ್ರೆ ನೈತಿಕತೆ ಪ್ರಶ್ನೆ ಕೂಡ ಬರುತ್ತೆ. ಮತ್ತು BJP ಅವರಿಂದ ಜಾಸ್ತಿ ನೈತಿಕತೆಯನ್ನು ಕಾಂಗ್ರೆಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ನಿನ್ನೆ ಬಲ್ಕಿಸ್ ಬಾನು ಮಾತನಾಡ್ತಾ ಅನ್ಸುತ್ತೆ, ಅವರೆಲ್ಲ ಇವತ್ತು ನಾನು ಪತ್ರಿಕೆಗಳು ಕೂಡ ನೋಡ್ತಾ ಇದ್ದೆ, BJP ಅವರು ಕೂಡ ಹೆಂಗಸರ ಬಗ್ಗೆ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಬಹುಶಃ ಅವರು ಕಾಂಗ್ರೆಸ್ ಅಲ್ಲಿ ಮಾತನಾಡ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ರೇನು, BJP ಅವರು ಮಾತನಾಡ್ತಾರೆ ಅಂತ ಅದನ್ನು ತೋರಿಸುವಂತ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೈತಿಕತೆ ಪ್ರಶ್ನೆ ಬರೋದ್ರಿಂದ ಮೊದಲು ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಅಥವಾ ಏನಾದರೂ ಒಂದು ಕ್ರಮವನ್ನು ತಗೊಂಡು ಆಮೇಲೆ ಅದರ ಒಂದು ಪೂರ್ವಾಪರ ಪರಿಶೀಲನೆ ಮಾಡಬೇಕು. ಈ ಮೂಲಕ ಒಂದು ಜಸ್ಟಿಫೈಬಲ್ ಮೆಸೇಜನ್ನು ಇಡೀ ಎಂಟೈರ್ ಸಮುದಾಯಕ್ಕೆ ಅಥವಾ ಎಂಟೈರ್ ಜನರಿಗೆ ಕೊಡಬೇಕಾಗತ್ತೆ. ಈ ಮೂಲಕ ಮಹಿಳೆಯರಿಗೆ ಕೊಡುವಂಥ ಗೌರವವನ್ನು ಎನ್ಶೂರ್ ಮಾಡಬೇಕಾಗತ್ತೆ. ಮತ್ತು ಅವರೇನು ಹಾದಿ ಬೀದಿ ಇಲ್ಲ, ಅವ್ರ ರಾಜಕಾರಣಿ ಯಾರಾದರೂ ಆಗ್ಬೋದು. ಈಗ ಶಾಲಿನಿ ರಜನೀಶ್ ಅವ್ರ ಹುದ್ದೆಯನ್ನು ಇದೇ ರವಿಕುಮಾರ್ ತಗೊಳಕ್ಕಾಗತ್ತೆ? ಆಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಶ್ರಮ ಮತ್ತು ಹಿನ್ನೆಲೆ ಇರುತ್ತೆ. ಅದನ್ನು ಅವ್ರು ಮಾಡ್ಕೊಂಡು ಆ ಒಂದು ದೊಡ್ಡ ಹುದ್ದೆಗೆ ಬಂದಿರ್ತಾರೆ, ಅದು ಯಾರೇ ಇರಲಿ. ಅದೇ ಒಬ್ಬ ಕಾಂಗ್ರೆಸ್ ಅಲ್ಲಿ ರಾಜಕಾರಣಿ ಆಗಲಿ, BJP ರಾಜಕಾರಣಿ ಆಗಲಿ, ದಡದಲ್ಲಾಗಲಿ ಯಾರಾದರೂ ಆಗ್ಬೋದು. 10 ರವಿಕುಮಾರ್ ಆಗ್ಬೋದು, 10 ಬೇರೆ ನಾಯಕರುಗಳಾಗ್ಬೋದು. ಬಟ್ ಶಾಲಿನಿ ರಜನೀಶ್ ಅವ್ರು ಆಗಕ್ಕಾಗತ್ತಾ? ಸೊ ಆ ಹಿನ್ನೆಲೆ ಅಂಥದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಬೇಕು. ಈ ಮೂಲಕ ಯಾವ ಒಂದು ಹೆಣ್ಮಕ್ಳನ್ನ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ನೋಡಬೇಕು ಅಂತ ಭಾಷಣಗಳಲ್ಲಿ ಹೇಳ್ತಾರಲ್ಲ, ಅದು ನಿಜ ಆಗಬೇಕು ಅಂತಂದ್ರೆ ಅದನ್ನು ಗೌರವಿಸುವಂತ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ. ಓಕೆ, ಧನ್ಯವಾದ ಮಧು, ಇಷ್ಟೊತ್ತಂಗ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ.